ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಎವ್ರಿವನ್. ಗುಡ್ ಮಾರ್ನಿಂಗ್ ಸರ್. ನಿಮ್ಗೆಲ್ಲ ಒಂದು ಕ್ವೆಶನ್ ಕೇಳಬೇಕು. ನೀವೆಲ್ಲರೂ ಲಾಸ್ಟ್ ಪಾರ್ಟಿ ಮಾಡಿದ್ ಯಾವಾಗ? ಸರ್ ಅದು ಸಾರ್, ಇವ್ರು ಇಲ್ಲೇ ನೆಟ್ಟು ಕೆಲಸ ಮಾಡಲ್ಲ, ಅಲ್ಲಿ ಹೋದ್ರೆ ನೆಟ್ಟು ಕೆಲಸ ಮಾಡ್ತಾರಾ? ಬಾಲರಾಜ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸರ್, ಏನ್ ಸರ್ ಸ್ಪೆಷಲ್? ನರ್ತನ, ನೀನೇ ಹೇಳು. ಪುಷ್ಪಕ್ ನಮ್ ಕಂಪ್ನಿಗೆ MD ಆಗಿ ಬಂದು 1 year ಕಂಪ್ಲೀಟ್ ಆಗಿದೆ. ನಿಮ್ಗೆ ಗೊತ್ತಿದೆ, ಈ ವರ್ಷ ನಮ್ ಕಂಪ್ನಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ನೋಡಿದೆ. ಹಾಗಿದ್ದಾಗ್ಲೂ ಇನ್ನೂ ಪ್ರಾಫಿಟ್ ಅಲ್ಲೇ ಇದೆ ಅಂದ್ರೆ ಅದಕ್ಕೆ ಪುಷ್ಪಕ್ಕೆ ಕಾರಣ. ಸೊ ಎಲ್ರೂ ಸೇರಿ ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಥ್ಯಾಂಕ್ ಯು ಎವ್ರಿವನ್. ಈ ಕಂಪ್ನಿ ಸಕ್ಸಸ್ ಆಗೋದಕ್ಕೆ ನಾನಲ್ಲ, ನೀವೆಲ್ರೂ ಕಾರಣ. ಯಾಕೆ ಸಾರ್? ನರ್ತನದಿಂದ ಹಿಡಿದು ಬಾಲರಾಜ್, ಅರವಿಂದ್, ಧ್ರುವ, ಮೈನಾ, ಮಮ, ನೀವೆಲ್ಲರೂ ನಿಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್ ಇಂದಾನೆ ನಮ್ಮ ಕಂಪನಿ ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ನೀವು ನನಗೆ ವಿಶ್ ಮಾಡೋದಕ್ಕಿಂತ ನಾನು ನಿಮ್ಮೆಲ್ರಿಗೂ ವಿಶ್ ಮಾಡಬೇಕು. ಯಾಕಂದ್ರೆ ಇದು ನಿಮ್ಮ ಸಕ್ಸಸ್, ನಿಮ್ಮೆಲ್ಲರ ಸಕ್ಸಸ್. ಈ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಾನೊಂದು ಪಾರ್ಟಿ ಕೊಡ್ತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ರಿಗೂ ಒಂದೊಂದು ಗೋಲ್ಡ್ ಕಾಯಿನ್ ಕೂಡ ಕೊಡ್ತಾ ಇದ್ದೀನಿ. ಸರ, ಗೋಲ್ಡ್ ಕಾಯಿನ್ ಅಂದ್ರೆ ಉಮಾಗೋಡಲ್ಲ ತಾನೇ? ಏ ಮಮ್ಮ, ಯಾರ ಹತ್ರ ಏನ್ ಮಾತಾಡ್ತಾ ಇದ್ಯಾ? ಸುಮ್ನೆ ಇರು. ಜಯಂತಿ ಅವರೇ, ಮಮ್ಮನ್ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಮಮ್ಮ, ನಾವು ಕೊಡ್ತಿರೋದು ಪ್ಯೂರ್ 22 ಕ್ಯಾರೆಟ್ ಗೋಲ್ಡ್ ಕಾಯಿನ್. ಎಲ್ರಿಗೂ ಒಂದೊಂದಷ್ಟೇ. ಲಾಸ್ಟ್ ಟೈಮ್ ಎಲ್ಲ ಮಾಡ್ಸಿದ್ರಲ್ಲ ತರ ತರ ಬಿರಿಯಾನಿ ಎಲ್ಲ ಮಾಡ್ಸಿದ್ರಲ್ಲ, ಅದಿರುತ್ತೆ ಅಲ್ವಾ ಸರ್? ಖಂಡಿತ ಇರುತ್ತೆ. ಊಟ, ಸ್ನಾಕ್ಸು, ಚಾಟ್ಸು, ಐಸ್ ಕ್ರೀಮು, ನಿಮಗೆ ಏನೇನ್ ಬೇಕು ಎಲ್ಲಾನು ಇರುತ್ತೆ. ಎಲ್ರೂ ಮಜಾ ಮಾಡೋಣ. ಅಂಡ್ ಎಲ್ಲ ಖರ್ಚು ಕಂಪನಿ ಕಡೆಯಿಂದಾನೇ ಇರುತ್ತೆ. ಸರ್, ಇದ್ಯಾಕೋ ಸ್ವಲ್ಪ ಓವರ್ ಅನ್ಸ್ಲಿಲ್ವಾ? ತಪ್ಪು ಬಾಲರಾಜ್, ಇವರೆಲ್ಲರೂ ಇಷ್ಟು ಕಷ್ಟಪಟ್ಟಿರೋದಕ್ಕೇನೆ ಇವತ್ತು ಈ ಕಂಪನಿ ಈ ಪೊಸಿಷನ್ಗೆ ಬಂದಿರೋದು. ಇನ್ನು ಮುಂದೆ ಎವ್ರಿ 3 months ಈ ಥರ ಪಾರ್ಟಿ ಅರೇಂಜ್ ಮಾಡ್ತಾನೆ ಇರ್ತೀನಿ. ಏನು 3 months ಒನ್ಸಾ? ಹೌದು ನರ್ತನ. ಆಗ್ಲೇ ಎಂಪ್ಲಾಯೀಸ್ಗೆ ಮೋಟಿವೇಶನ್ ಆಗೋದು, ಕೆಲಸ ಎಫಿಷಿಯೆಂಟ್ ಆಗೋದು. ಮೋಟಿವೇಶನಾ? ಇವ್ರಿಗೆ ಆಗುತ್ತೆ ಸರ್. 3 ತಿಂಗಳಿಗೂ ಮೋಟಿವೇಶನ್ ಆಗ್ತಾನೆ ಇರುತ್ತೆ ಸರ್. ಅದ್ ಸರಿ, ಧ್ರುವ ಎಲ್ಲಿ? ಧ್ರುವನ ಬಗ್ಗೆ ನನ್ನನ್ನು ಏನ್ ಕೇಳ್ತೀರಾ ಸರ್? ಇಲ್ಲಿದ್ದಾರಲ್ಲ ಸರ್ ಇವ್ರನ್ನ ಕೇಳಿ ಸರ್. ನೆನ್ನೆ ಅವನು ಅಲ್ಲಿ ಹೋದಾಗ ನೋಡಿದ್ದು ಸರ್ ನಾನು. ಆಮೇಲೆ ಅವನು ಎಲ್ಲಿ ಎತ್ತ ಏನು ಗೊತ್ತಿಲ್ಲ ಸರ್. ಮೈನಾ, ಏನಾಯ್ತು? ಅದು ಸರ್, ಧ್ರುವವ್ರ ಮನೆಗೆ ಅವ್ರ ಅತ್ತೆ ಮಾವೆಲ್ಲ ಬಂದಿದಾರಲ್ವಾ, ಏನೋ ದೇವಸ್ಥಾನದಲ್ಲಿ ಹರಕೆ ಇದೆ ಅಂತ ಹೇಳ್ತಿದ್ರು. ಸರಿ, ಧ್ರುವ ಫೋನ್ ಮಾಡಿದ್ರೆ ಅವನಿಗೆ ಫಂಕ್ಷನ್ಗೆ ಬರಕ್ ಹೇಳ್ಬಿಡು. ಸರಿ, ಕ್ಯಾರಿ ಆನ್ ವಿತ್ ಯೋರ್ ವರ್ಕ್. ಸಿ ಯು. ಬಾಲರಾಜ್, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಮೇಡಮ್, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳಿ ಆಗ್ಲಿಂದ ಸುಮ್ಮನೆ ನಿಂತಿದ್ದೀರಾ? ಬಾಲರಾಜ್, ಇರೋ ಪ್ರಾಬ್ಲಮ್ ಜೊತೆಗೆ ಇವಾಗ ಇನ್ನೊಂದು ಪ್ರಾಬ್ಲಮ್ ಹುಟ್ಟಾಕೊಂಡಿದೆ. ಇನ್ನೊಂದು ಪ್ರಾಬ್ಲಮಾ? ಏನ್ ಮೇಡಮ್ ಅದು? ಆ ಧ್ರುವಾಗೂ ಮತ್ತೆ ಅವ್ರ ಅತ್ತೆ ಮಗಳು ತುಳಸಿಗೂ ಮದ್ವೆ ಮಾಡಿಸ್ತಿದಾರಂತೆ. ಓಹೋ, ಹಾಗಾದ್ರೆ ಧ್ರುವ ಮೈನಾ ಕೈ ಕೊಟ್ಬಿಟ್ನಾ? ಧ್ರುವ ಮೈನಾಗೆ ಕೈ ಕೊಡೋದಲ್ಲ, ಈ ಮೈನನೇ ಧ್ರುವಾಗೆ ಕೈ ಕೊಟ್ಟಿದ್ದಾಳೆ. ಓಹೋ, ಹಾಗಾದ್ರೆ ಇನ್ನೂ ಒಳ್ಳೇದಾಯ್ತಲ್ಲ ಮೇಡಮ್. ಹಾಗಾದ್ರೆ ಅವ್ರ ಮದ್ವೆಗೆ ಏನ್ ಗಿಫ್ಟ್ ಕೊಡೋದು ಹೇಳಿ? ಬಾಲರಾಜ್, ನಾನು ಇಲ್ಲಿ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ, ನಿಮ್ಮ ನಾನು ಗಿಫ್ಟ್ ಪ್ಯಾಕ್ ಮಾಡಿ ಅಂತ ಹೇಳೋದು ಕರೆದ್ನಾ? ಛೇ, ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಲ್ರಿ ನಿಮ್ಗೆ?
ಮೇಡಮ್, ಈ ಲವರ್ಸ್ ಅಲ್ಲಿ ಒಬ್ರಿಗೊಬ್ರು ಕೈ ಕೊಡೋದು ಕಾಮನ್ ಮೇಡಮ್. ಈಗ ಅರವಿಂದ್ ಸರ್ ನಿಮ್ಮನ್ ಲವ್ ಮಾಡ್ತಿದ್ರು, ನೀವು ಅವ್ರ ಕೈ ಕೊಡ್ಲಿಲ್ವಾ? ಹಾ ಇರಿ, ನೀವು ಪುಷ್ಪಕ್ ಸರ್ನ ಲವ್ ಮಾಡ್ತಿದ್ರಿ, ಪುಷ್ಪಕ್ ಸರ್ ನಿಮಗ್ ಕೈ ಕೊಡ್ಲಿಲ್ವಾ? ಪುಷ್ಪಕ್ ಸರ್ ಮೈನನ್ ಲವ್ ಮಾಡ್ತಿದ್ರು, ಮೈನಾ ಪುಷ್ಪಕ್ ಸರ್ ಕೈ ಕೊಡ್ಲಿಲ್ವಾ? ಹಾಗೆ ಧ್ರುವ ಮೈನನ್ ಕೈ ಕೊಟ್ಟ. ಹೋಗ್ಲಿ ಬಿಡಿ ಮೇಡಮ್, ನನಗೂ ಧ್ರುವನ್ಗೂ ಏನೋ ಆಗದೆ ಹೋದ್ರು ಧ್ರುವ ಮನಸ್ಸಿನಲ್ಲಿ ಒಳ್ಳೇನು ಮೇಡಮ್. ಧ್ರುವ ಈ ಮೈನನ್ ಕಟ್ಕೊಂಡು ಕಷ್ಟಪಡೋದ್ಕಿಂತ ತುಳಸಿನ ಮದುವೆ ಆಗಿ ಆರಾಮಾಗಿರೋದು ಎಷ್ಟೋ ವಾಸಿ. ಆಗ್ಲಾದ್ರೂ ಈ ಜೋಡಿ ಹಕ್ಕಿಗಳು ಭೈರನ್ ಹುಡ್ಕೋದ್ ಬಿಟ್ಟು ನೆಮ್ಮದಿಯ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತವೆ. ನಾವು ನೆಮ್ಮದಿಯಾಗಿರ್ಬೋದು, ಏನಂತೀರಾ? ಬಾಲರಾಜ್, ಈ ಗಾರ್ಮೆಂಟ್ಸ್ ಅಲ್ಲಿ ಇರೋ ವಿಷಯ ಮಾತ್ರ ನಿಮಗ್ ದೊಡ್ಡ ವಿಷಯನಾ? ನಾನಲ್ಲಿ ಧ್ರುವ ಮತ್ತೆ ಮೈನಾ ಇಬ್ರು ಯಾವಾಗ ಒಂದಾಗ್ತಾರೆ ಅಂತ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಅವ್ರಿಬ್ರು ಒಂದಾಗ್ಲೇಬಾರ್ದು ಅಂತ ಬೇಡ್ಕೋತಾ ಇದೀರಲ್ರಿ. ಮೇಡಮ್, ಅವರಿಬ್ರು ಒಂದಾಗ್ಲೇಬೇಕು ಅನ್ನೋ ಹಠ ಯಾಕೆ ಮೇಡಮ್ ನಿಮ್ಗೆ? ಏನ್ರಿ ಎಲ್ಲಾನು ನಾನು ಫಸ್ಟ್ ಇಂದ ಹೇಳ್ಬೇಕಾ ನಿಮ್ಗೆ? ಇವಾಗೇನಾದ್ರೂ ಧ್ರುವ ಮತ್ತೆ ಮೈನಾ ಒಂದಾಗ್ಲಿಲ್ಲ ಅಂದ್ರೆ ನಾನ್ ಪ್ರೀತಿ ಮಾಡಿರೋ ಪುಷ್ಪಕ್ ನನಗ್ ಸಿಗೋದೇ ಇಲ್ಲ. ಧ್ರುವ ಏನಾದ್ರೂ ಅವ್ರ ಅತ್ತೆ ಮಗಳನ್ನ ಮದ್ವೆ ಆದ ಅಂತ ಇಟ್ಕೊಳ್ಳಿ, ಅವಾಗ ಪುಷ್ಪಕ್ ಮತ್ತೆ ಮೈನಾ ಹಿಂದೆ ತಿರ್ಗೋಕ್ ಶುರು ಮಾಡ್ತಾನೆ, ನನ್ನ ಮದ್ವೆ ಮಾಡ್ಕೊ ಅಂತ ಬೇಡ್ಕೊಳಕ್ ಶುರು ಹಚ್ಕೋತಾನೆ. ಅವಾಗ ನಾನ್ ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅನ್ನೋ ಹಾಗೆ ಪುಷ್ಪಕ್ ಹಿಂದೆ ತಿರುಗ್ತಾ ನನ್ನ ಮದ್ವೆ ಮಾಡ್ಕೋ ಅಂತ ಬೇಡ್ಕೋಬೇಕು. ನೋ, ಇದೆಲ್ಲ ಆಗ್ಬಾರ್ದು. ಮೇಡಮ್, ನೀವೇನ್ ಮೇಡಮ್, ನಾನೇನೋ ನನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳೋಣ ಅಂತ ಬಂದ್ರೆ ನೀವು ನಿಮ್ದೇ ದೊಡ್ಡ ಪ್ರಾಬ್ಲಮ್ ನನ್ ಮುಂದೆ ಹೇಳ್ಕೊತಾ ಇದೀರಲ್ಲ. ಪ್ರಾಬ್ಲಮಾ? ನಿಮ್ದು ಯಾವ ಪ್ರಾಬ್ಲಮು? ಮೇಡಮ್, ನೀವು ಹೇಳಿದ್ರಿ ಅಂತ ಬೈರುನ ನನ್ನ ಮನೆ ಕರ್ಕೊಂಡೋಗಿ ಇಟ್ಕೊಂಡಲ್ಲ, ನೀವು ಬೈರುನ್ ಇಟ್ಕೊ ಮನೇಲಿ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ನನ್ನ ಹೆಂಡತಿ ಅದನ್ನ ಕೊಡು ಅಂತ ನನ್ನನ್ನು ಪೀಡಿಸ್ತಾ ಇದ್ದಾಳೆ. ನಿಮ್ ಹೆಂಡತಿ ಊರಲ್ಲಿ ಇರಲ್ಲ ಅಂತ ಹೇಳಿದ್ರಿ. ದುಡ್ಡು ಕೊಡೋದನ್ನ ಮರೆತರು ಇದನ್ನೆಲ್ಲ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರ್ತಾರ. ನಿಮ್ಮನ್ನೇ ಕೇಳ್ತಿರೋದು, ಏನ್ ಯೋಚನೆ ಮಾಡ್ತಿದ್ದೀರಾ? ಈಗೇನಿಲ್ಲ ಮೇಡಮ್, ನನ್ನ ಹೆಂಡತಿ ಊರಲ್ಲಿರ್ಲಿಲ್ಲ, ತಕ್ಷಣ ಬಂದ್ಬಿಟ್ಲು. ನಾನು ಊರಲ್ಲಿರೋ ಎಂತೆಂಥ ರೌಡಿಗಳಿಗೆ ಹೆದರ್ಕೊಳ್ಳಲ್ಲ ಮೇಡಮ್, ಆದ್ರೆ ನನ್ನ ಹೆಂಡತಿ ಇದ್ದಾಳಲ್ಲ ಪುಷ್ಪ, ಅವಳನ್ ಕಂಡ್ರೆ ತುಂಬಾ ಭಯ ಮೇಡಮ್. ಯಾಕೆಂದ್ರೆ ಅವಳ ಹೆಸರು ಪುಷ್ಪ, ಫ್ಲವರ್ ಅಲ್ಲ ಮೇಡಮ್, ಫೈರ್ ಮೇಡಮ್. ಅವಳು ಫೈರ್. ಅದೆಲ್ಲ ಒಂದ್ ವಿಷಯನೇನ್ರಿ? 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ? ಹೇಳಿದ್ರಿ ಮೇಡಮ್, ಆದ್ರೆ 2 ಲಕ್ಷ ನೀವು ಕೇಳಿದಕ್ಕಿಂತ 3 ಲಕ್ಷ ಜಾಸ್ತಿನೇ ಇದೆ. ಇದು ಸಾಲಲ್ವಾ? ಸಾಕು ಮೇಡಮ್, ಸಾಕು. 2 ಲಕ್ಷದ ಮೇಲೆ ಒಂದು 50-70 ಜಾಸ್ತಿ ತಗೊಳ್ಳೋಣ ಅಂತ ಅನ್ಕೊಂಡೆ. ಹಾಳಾದವಳು ನನಗೆ 5 ಲಕ್ಷನೇ ಕೊಡ್ತಾ ಇದ್ದಾಳಲ್ಲಪ್ಪ. ಇದ್ರಲ್ಲಿ ಏನಂತ ದೊಡ್ಡ ಮ್ಯಾಟ್ರ್ ಇದೆ? ಮ್ಯಾಟ್ರ್ ಏನಾದ್ರೂ ಇರ್ಲಿ, ಸದ್ಯ ನನಗೆ ದುಡ್ಡು ಸಿಗ್ತಲ್ಲ. ಬಾಲರಾಜ್, ಈಗ ನಿಮ್ ಪ್ರಾಬ್ಲಮ್ನೆಲ್ಲ ನಾನು ಸಾಲ್ವ್ ಮಾಡಿದ್ದೀನಲ್ವಾ? ಅದೇ ರೀತಿ ನೀವು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡಲೇಬೇಕು.